ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂತಹ ದರ್ಶನ್ನ ನೋಡೋದಕ್ಕೆ ಸಹ ಕೈದಿಗಳು ಕೂಡ ಕಾಯುತ್ತಿದ್ದಾರೆ. ಜೈಲಾಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ದರ್ಶನ್ನ ನೋಡಬೇಕು ಅಂತ. ಗಣೇಶ ಹಬ್ಬದಂದು ಪೊರ್ಕಿಗೆ ಟಿವಿ ಭಾಗ್ಯ. ದರ್ಶನ್ ಮೂರನೇ ಬೇಡಿಕೆ ಈಡೇರಿಸಿದ್ದಾರೆ ಅಧಿಕಾರಿಗಳು. 5 ದಿನಗಳಿಂದ ಟಿವಿಗಾಗಿ ಮನವಿ ಮಾಡಿದ್ದ ದರ್ಶನ್ ಇರೋ ಹೈ ಸೆಕ್ಯೂರಿಟಿ ಸೆಲ್ಗೆ ಟಿವಿ ಅಳವಡಿಕೆ. ಗಣೇಶ ಹಬ್ಬದಂದು ಟಿವಿ ಭಾಗ್ಯವನ್ನು ಕರುಣಿಸಿದ್ದಾರೆ. ಇವತ್ತು ಅಲ್ಲಿ ಗಣೇಶೋತ್ಸವ ಇರುತ್ತೆ, ಗಣಪತಿ ಇಡ್ತಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಹಬ್ಬದ ಶುಭಾಶಯ ನಿಮಗೆ. ಜೈಲ್ ಹತ್ರ ಬಂದಿದ್ದೀರಿ. ದರ್ಶನ್ಗೆ ಟಿವಿ ಭಾಗ್ಯ ಈ ವಿಚಾರದ ಬಗ್ಗೆ ನಿರಂತರವಾಗಿ ತಾವು ವರದಿಯನ್ನು ನೀಡ್ತಾ ಇದ್ರಿ. ದರ್ಶನ್ ಈಗ ಟಿವಿ ಕೇಳಿದ್ದಾರೆ, ಫೋನ್ ಮಾಡಬೇಕು ಅಂತ ಕೇಳ್ಕೊಂಡಿದ್ರು, ಇತ್ಯಾದಿ ಮನವಿಗಳನ್ನು ಮಾಡ್ಕೊಂಡಿದ್ರು. ಆ ಮನವಿಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಅಧಿಕಾರಿಗಳು ಸ್ಪಂದಿಸಬೇಕು ಅನ್ನುವಂಥದ್ದು ಒಂದು ನಿಯಮ ಇದೆ. ಸೊ ಇವತ್ತು ಏನೆಲ್ಲ ಬೆಳವಣಿಗೆ ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಮೊದಲಿಗೆ ಥ್ಯಾಂಕ್ ಯು ಶ್ರೀಪಾದ್, ನಿಮಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು. ಶ್ರೀಪಾದ್, ಈಗಾಗಲೇ ನಾವು ಹೇಳಿದಂತೆ ಹಲವಾರು ಬಾರಿ ದರ್ಶನ್ ಅವರು ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ರು ಅದನ್ನು ಒಂದೊಂದನ್ನು ಕೂಡ ರಿಪಬ್ಲಿಕ್ ಕನ್ನಡ ಜನರ ಮುಂದೆ ಇಡ್ತಾ ಹೋಗಿತ್ತು. ಅದಕ್ಕೆ ಜೈಲು ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸಿದ್ರು ಅನ್ನೋದು ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿಯಾಗಿ ದರ್ಶನ್ ವಿಲಾಸಿ ಜೀವನವನ್ನು ನಡೆಸಿದ್ರು, ಅಷ್ಟೇ ಕಷ್ಟದ ಜೀವನವನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ದರ್ಶನ್ ಅವರು ಏನೆಲ್ಲ ಬೇಡಿಕೆಗಳನ್ನು ಇಟ್ಟರು ಕೂಡ ಅದನ್ನು ಶೀಘ್ರದಲ್ಲೇ ಅವರು ಕೊಡುವ ಕೆಲಸವನ್ನು ಮಾಡಿಲ್ಲ. ಬದಲಿಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅದಕ್ಕೆ ಯಾವ ರೀತಿಯಾದ ಒಂದು ಪ್ರೊಸೀಜರ್ ಇರುತ್ತೆ ಅಂದರೆ ಅಪ್ಲಿಕೇಶನ್ನ ಕೊಡಬೇಕು, ಆ ಬಳಿಕ ಅದು ಹೈಯರ್ ಆಫೀಸರ್ಗೆ ಹೋಗಬೇಕು, ಅಲ್ಲಿ ಅವರು ಅಪ್ರೂವಲ್ ಮಾಡಿದರೆ ಮಾತ್ರ ಇಲ್ಲಿ ಫೆಸಿಲಿಟಿ ಕೊಡೋದಕ್ಕೆ ವ್ಯವಸ್ಥೆ ಇರ್ತಕ್ಕಂಥದ್ದು. ಅದರ ಪ್ರಕಾರ ಮೊದಲಿಗೆ ಸರ್ಜಿಕಲ್ ಚೇರ್ ಕೇಳಿದರು, ಅದನ್ನು ಕೂಡ 4-5 ದಿನ ಅಂದರೆ ಅವರು ಕೇಳಿ 4-5 ದಿನಗಳ ಬಳಿಕ ಕೊಟ್ಟರು. ಆ ಬಳಿಕ ಟೆಲಿಫೋನ್ನಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಕೇಳಿದರು, ಅದಕ್ಕೂ ಕೂಡ ಪ್ರೊಸೀಜರ್ ಮೂಲಕವೇ ಅದನ್ನು ಫಾರ್ಮಾಲಿಟೀಸ್ಗಳನ್ನೆಲ್ಲ ಮುಗಿಸಿ 4 ದಿನಗಳ ನಂತರ ಅವಕಾಶ ಮಾಡಿಕೊಟ್ರು. ಈಗ ಕಳೆದ 5 ದಿನಗಳಿಂದ ಜೈಲಿಗೆ ಅಂದರೆ ಅವರು ಇರ್ತಕ್ಕಂಥ ಸೆಲ್ಗೆ ಟಿವಿ ಬೇಕು ಅಂತ ಕೇಳಿದರು. ಅಂದರೆ ಎಲ್ಲ ಫಾರ್ಮಾಲಿಟೀಸ್ಗಳನ್ನು ಮುಗಿಸಿ ಇವತ್ತು ಗಣೇಶನ ಹಬ್ಬದ ದಿನದಂತೂ ದರ್ಶನ್ ಇರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ಗೆ ಟಿವಿಯನ್ನು ಅಳವಡಿಸಿರ್ತಕ್ಕಂಥದ್ದು. ಅಂದರೆ ಹೊಸ ಟಿವಿಯನ್ನು ಕೊಟ್ಟಿಲ್ಲ, ಹಳೆ ಟಿವಿಯನ್ನು ರಿಪೇರಿ ಮಾಡಿ ಅಲ್ಲಿ ಹಾಕಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂದು ಅದ್ದೂರಿಯಾಗಿ ಗಣೇಶ ಹಬ್ಬವನ್ನು ಮಾಡ್ತಾರೆ. ಅಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜೈಲುಗಳಲ್ಲೂ ಮಾಡ್ತಾರೆ, ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಈ ಬಾರಿ ವಿಶೇಷ ಗಣೇಶ ಹಬ್ಬ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಬಾರಿ ಅತ್ಯಂತ ಅದ್ದೂರಿಯಾಗಿ ಗಣೇಶ ಹಬ್ಬವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ಹಬ್ಬದ ಆಚರಣೆ ಆದರೆ ಇನ್ನೊಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ 385 ಕೈದಿಗಳಿದ್ದಾರೆ. ದರ್ಶನ್ ಯಾವಾಗ ಜೈಲಿಗೆ ಬಂದರೂ ಅವತ್ತಿನಿಂದನೂ ಕೂಡ ನಾವು ದರ್ಶನ್ನ ಭೇಟಿಯಾಗಬೇಕು, ನೋಡಬೇಕು ಅನ್ನುವ ಮನವಿಯನ್ನು ಜೈಲು ಅಧಿಕಾರಿಗಳಿಗೆ ಮಾಡ್ತಾ ಇದ್ರು. ಆದರೆ ಅದು ಇಲ್ಲಿಯವರೆಗೂ ಕೂಡ ಈಡೇರಿಲ್ಲ. ಆದರೆ ಇವತ್ತು ಏನು ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಖ್ಯ ಏನು ಕೊಠಡಿ ಇದೆ, ಆ ಒಂದು ಆಫೀಸ್ನ ಕೊಠಡಿಯಲ್ಲಿ ಗಣೇಶನನ್ನು ಕೂರಿಸ್ತಾರೆ. ಅಲ್ಲಿ ಕೈದಿಗಳಿಗೆ ಸಹಜವಾಗಿ ಗಣೇಶನನ್ನು ನೋಡೋದಕ್ಕೆ ಜೊತೆಗೆ ನಮಸ್ಕರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ದರ್ಶನ್ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ರೆ ಅದಂದರೆ ಕೈದಿಗಳಿಗೆ ಗಣೇಶನ ದರ್ಶನದ ಜೊತೆಗೆ ದರ್ಶನ್ ಅವ್ರನ್ನು ಕೂಡ ನೋಡುವ ಒಂದು ಅವಕಾಶ ಸಿಗುತ್ತೆ. ಆದರೆ ಇಲ್ಲಿಯವರೆಗೂ ಜೈಲಿನ ಅಧಿಕಾರಿಗಳು ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಒಂದು ವೇಳೆ ದರ್ಶನ್ ಅವರು ನಾನು ಗಣೇಶನನ್ನು ನೋಡ್ತೀನಿ ಅಂತ ಮನವಿ ಮಾಡಿದರೆ ಅವಕಾಶ ಮಾಡತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆಗ ದರ್ಶನ್ ಅವರು ಗಣೇಶನನ್ನು ನೋಡೋದಕ್ಕೆ ಬಂದರೆ ಕೈದಿಗಳು ಕೂಡ ಅವರನ್ನು ನೋಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಪಾದ್, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಹಾಗೆ ಟಿ ವಿ ಕೊಡಬಾರ್ದು ಅಂತೇನಿಲ್ಲ, ಟಿ ವಿ ಕೊಡ್ಬೋದು. ಈಗ ಟಿ ವಿ ಕೊಡ್ಬೋದು, ಸಂಹಾವು ಏನೋ ಒಂದು ಸ್ವಲ್ಪ ಹಾಸಿಗೆ ಕೇಳಿದ್ರಂತೆ ಕೊಡಬಾರ್ದು ಅಂತ ಕೊಡ್ಬೋದು. ಅಲ್ಲಿ ಆಕ್ಷೇಪ ಆಗಿದ್ದೇನು ಗೊತ್ತಾ, ನೀವು ರೌಡಿ ಶೀಟರ್ಗಳ ಜೊತೆ ಇವ್ರ ಜೊತೆ ಅದು ಏನು ಅರ್ಥ ಕೊಡುತ್ತೆ ಕೂತ್ಕೊಂಡು? ಅದು ಅಂದರೆ ಜೈಲಿಗೆ ಹಾಕೋದು ಯಾಕೆ? ಅಪರಾಧ ಮಾಡಬಾರ್ದು ಅಂತೇಳಿ. ಅಪರಾಧ ಮಾಡಿದವ್ರ ಜೊತೆ ನೀವು ಯಾರೋ ಒಂದು ಸಣ್ಣ ಪುಟ್ಟವ್ರ ಜೊತೆ ಕೂತಿದ್ರಂತೆ, ಟೀ ಕುಡಿತಾ ಇದ್ರೆ ಯಾರೂ ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ. ಮನ ಪರಿವರ್ತನೆ ಆಗಬೇಕು. ಅಲ್ಲಿ ಪೊಲೀಸರ ಮಾತು ನಡೀಬೇಕು, ಡಾನ್ಗಳ ಮಾತು ನಡೆಯುವಂಥದ್ದಲ್ಲ. ಆಮೇಲೆ ಇನ್ನೊಂದು ಮಾತು ಕೇಳಿ ಬರ್ತಾ ಇತ್ತು, ಏನಪ್ಪ, ರೇಣುಕಾಸ್ವಾಮಿ ತಪ್ಪು ಮಾಡಿಲ್ವಾ, ರೇಣುಕಾಸ್ವಾಮಿ ತಪ್ಪು ಮಾಡಿಲ್ವಾ? ನಾವು ತಪ್ಪು ಮಾಡಿಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ತಪ್ಪು ಖಂಡಿತವಾಗ್ಲೂ ಮಾಡಿದ್ದಾರೆ, ಮಾಡೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಶಿಕ್ಷೆ ಕೂಡ ಆಗಬೇಕಾಗಿತ್ತು. ಶಿಕ್ಷೆ ಕೊಡೋರು ನೀವಲ್ಲ ಅಂಥೇಳಿ. ಆಮೇಲೆ ನೀವು ಶಿಕ್ಷೆ ಕೊಟ್ಟ ನಂತರ ಕೂಡ ಅಲ್ಲಿ ಸತ್ತೋದಾಗ ತನ್ನ ಪ್ರೇಯಸಿಗೆ ಹೊಡೆದ್ರು, ತನ್ನ ಪ್ರೇಯಸಿಗೆ ಇಂಥ ಮೆಸೇಜ್ ಹಾಕಿದ್ರು,
ತಂದ್ಬಿಟ್ಟು ನೀವು ಹೊಡೆದ ನಂತರ ಸತ್ತೋದಾಗ ನೀವು ಸರೆಂಡರ್ ಆಗಲಿಲ್ಲ, ಯಾರ್ಯಾರನ್ನು ಸರೆಂಡರ್ ಮಾಡಿಸಿದ್ರಿ. ಆಮೇಲೆ ನಾವು ಈ ಹಿಂದೆ ರೇಣುಕಾ ಸ್ವಾಮಿಗೆ ಬಿರಿಯಾನಿ ತಿನ್ನಿಸಿದ್ರು. ಆತ ಲಿಂಗಾಯತ ಆಗಿದ್ರು ಕೂಡ, ಆತ ಅಂದರೆ ಜಂಗಮರು ನಾನ್ ವೆಜ್ ತಿನ್ನಲ್ಲ, ಲಿಂಗಾಯತ ಯಾರು ತಿನ್ನಲ್ಲ. ಯಾರು ತಿನ್ನದೇ ಇದ್ದವರಿಗೆ ತಿನ್ನಿಸಿದಾಗ ಹೇಗಿರುತ್ತೆ, ನಾವು ಅದನ್ನು ಸುದ್ದಿ ಮಾಡಿದ್ವಿ. ಆಗ ಇಡೀ ಮಾಧ್ಯಮದ ಮೇಲೆ ಮುಗಿಬಿದ್ರು. ನಿಮ್ಗೆ ಹೆಂಗೆ ಗೊತ್ತಾಯಿತು? ನೀವಿದ್ರ, ಮತ್ತೊಂದಿದ್ರ. ಸ್ವಾಮಿ ಹೌದು, ಮಾಧ್ಯಮ ಅಂತ ಹೇಳುವಾಗ ನಾವು ಕೂಡ ಒಬ್ಬ ಮುಖ್ಯಮಂತ್ರಿ ಸುತ್ತಮುತ್ತ ಇರೋ ಒಂದು 20-30 ಜನರನ್ನು ಸಂಪರ್ಕದಲ್ಲಿ ಇಟ್ಟಿರ್ತೇವೆ. ಒಬ್ಬ ಜೈಲು ಅಂತ ಹೇಳಿದರೆ ಅಥವಾ ಒಂದು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಆ ಪೊಲೀಸ್ ಸುತ್ತಮುತ್ತ ಇರೋ ಅಂಗಡಿ ಮತ್ತೊಂದು ಸಂಪರ್ಕದಲ್ಲಿ ಇಟ್ಟಿರ್ತೇವೆ. ಜೈಲು ಅಂತ ಹೇಳಿದ್ರೆ ಜೈಲಿಗೆ ಸಂಬಂಧಪಟ್ಟ ಅನೇಕರ ಬಗ್ಗೆ ಸಂಪರ್ಕ ಇಟ್ಕೊಂಡು ಜೈಲಧಿಕಾರಿಗಳೇ ಹೇಳಿರ್ತಾರೆ. ಆಮೇಲೆ ಕೆಲವು ಜೈಲಧಿಕಾರಿಗಳಿಗೆ ಪರ್ಪಸ್ಫುಲಿ ಆ ಸ್ಟೋರಿ ಹೋಗಬೇಕು ಅಂತಿರುತ್ತೆ, ಆನ್ ಏರ್ ಹೋಗಬೇಕು ಅಂತಿರುತ್ತೆ. ಈವನ್ ಕೋರ್ಟಲ್ಲಿ ಆಗುವಂಥ ಕಲಾಪಗಳ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ನಾವು ಅನೇಕರನ್ನು ಇಟ್ಟಿರ್ತೀವಿ ಅಲ್ಲಿ. ಆದರೆ ಒಂದು ರೀತಿಯಲ್ಲಿ ಕೊಡುಕೊಳ್ಳುವಿಕೆ ರೀತಿಯಲ್ಲಿ, ಒಂದು ಪ್ರೀತಿಯಿಂದ, ಗೌರವದಿಂದ. ಕೆಲವರಿಗೆ ಹೆಂಗಿರುತ್ತೆ ಅಂದರೆ, ನಾನು ಹೇಳಿದ ಸುದ್ದಿ ಬ್ರೇಕ್ ಆಯಿತು, ಅವ್ರಿಗೂ ಇರುತ್ತೆ. ಋಷಿ ಮೂಲ, ಮಾಧ್ಯಮದ ಮೂಲ, ಜಲ ಮೂಲ ಕೇಳಬಾರ್ದು. ಹಾಗೇನೆ ನಾವು ಅವತ್ತು ಹೇಳಿದ್ವಲ್ಲ ಬಿರಿಯಾನಿ ತಿನ್ನಿಸಿದ್ರಂತೆ ಅಂತೇಳಿ. ಹೌದು, ಅದು ನಿಜ. ಇವತ್ತು ನಿಮಗೆ ಚಾರ್ಜ್ ಶೀಟಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಮೆಸೇಜ್ ಮರ್ಡರ್ ಕೊಲೆ ಮುಚ್ಚಿಡಲು. ಎಸ್, ಬ್ರೇಕಿಂಗ್ ಪಾಯಿಂಟ್. ಮೆಸೇಜ್ ಮರ್ಡರ್ ಕೊಲೆ ಮುಚ್ಚಿಡಲು ಮಸಲತ್ತು ನಡೆದಿತ್ತು. ಒಂದೊಂದಾಗಿ ಬಯಲಾಗ್ತಾ ಇದೆ ಕಾಟೇರನ ಕ್ರೌರ್ಯ. ತಮ್ಮಯ್ಯ ಅಂದ್ರು ರೇಣುಕಾ ಸ್ವಾಮಿ ಬಿಡಲಿಲ್ಲ, ಡೆವಿಲ್. ಬಿರಿಯಾನಿ ತಿನ್ನಿಸಿದ್ರಂತೆ. ನಾನು ಅವತ್ತು ಈ ಸುದ್ದಿ ಮಾಡಿದ್ದೆ. ನಾನು ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಬೆಚ್ಚಿ ಬೀಳಿಸೋ ವರದಿ. ಆಮೇಲೆ ನಮಗೆ ಕರೆಕ್ಟ್ ಆ ಥರ ಮಾಹಿತಿ ಬರದೆ ನಾವು ಕೂಡ ಸುಮ್ಮನೆ ಸುದ್ದಿ ಮಾಡಲ್ಲ. ಬಿರಿಯಾನಿ ತಿನ್ನಿಸ್ತಾರೆ, ನಾನ್ ವೆಜ್ ತಿನ್ನಿಸ್ತಾರೆ. ನಾನ್ ವೆಜ್ ತಿನ್ನಿಸಿದಾಗ ಬೇಡ ಸ್ವಾಮಿ, ನಾನು ಜಂಗಮ ನಾವು ತಿನ್ನೋಂಗಿಲ್ಲ. ಉಳಿದವರಾದ್ರು ಅಂದರೆ ಕೆಲವರು ಇದ್ದಾರೆ. ನನ್ನ ಫ್ರೆಂಡ್ಸ್ಗಳು ಕೆಲವರು ಲಿಂಗಾಯತರಿದ್ದಾರೆ. ಅಂದರೆ ಅವರು ಈಗ ತಿನ್ನೋಂಗಿಲ್ಲ ಅವರು, ಆದರೆ ಕೆಲವರು ತಿಂತಾರೆ. ನಾನು ನೋಡಿದ್ದೆ, ನನ್ನ ಫ್ರೆಂಡ್ಸ್ಗಳಿದ್ದಾರೆ. ಅದರಲ್ಲಿ ಜಂಗಮರು ಸ್ವಲ್ಪ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಆಗದೇ ಇಲ್ಲಪ್ಪ ಅಂತ ಹೇಳಿ ಇದ್ದಾರೆ. ಸೊ ಅವನು ಹೇಳ್ತಾನಂತೆ, ಇಲ್ಲಪ್ಪ ನನ್ನನ್ನು ತಿನ್ನಿಸ್ಬೇಡಿ ದಯವಿಟ್ಟು ಜಂಗಮ ಅಂತೇಳಿ ಅದನ್ನು ಬಾಯಿಗೆ ಹಾಕಿದಾಗ ಅದನ್ನು ಉಗುಳ್ತಾರಂತವ್ರು, ತುತು ಅಂತೇಳಿ. ಆಗ ಮತ್ತೆ ವಾಪಸ್ ಹೊಡಿತಾನೆ. ಅನ್ನಕ್ಕೆ ಮರ್ಯಾದೆ ಕೊಡು ಅಂದ್ಬಿಟ್ಟು ವಾಪಸ್ ಹೊಡಿತಾರೆ ಅಂತ ಅಂದ್ಬಿಟ್ಟು. ಇನ್ನಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ. ಮಾದೇಶ, ಯಾವಾಗ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಲಾಯಿತು, ಚಾರ್ಜ್ ಶೀಟ್ ಹಾಕೋದಕ್ಕಿಂತ ಪೂರ್ವದಲ್ಲಿಯೂ ಕೂಡ ಈ ಡಿ ಗ್ಯಾಂಗ್ನ ಕ್ರೌರ್ಯ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಜಗಜ್ಜಾಹೀರಾಗಿದೆ. ಈಗ ಅಧಿಕೃತವಾಗಿ ಇದೇ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಅದರಲ್ಲಿ ಹಲವು ವಿಚಾರಗಳು, ಬೆಚ್ಚಿ ಬೀಳಿಸುವಂತಹ ವಿಚಾರಗಳು, ಇದೇ ವಿಚಾರಗಳು ಈ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಈಗ ಇದೇ ರೇಣುಕಾ ಸ್ವಾಮಿಗೆ ಇವ್ರು ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದ್ರು ಅನ್ನೋದು ಒಂದೊಂದೇ ವಿಚಾರಗಳು ಸತ್ಯ ಆಚೆ ಬರ್ತಾ ಇರೋದು.